ಆದ್ರೆ ನಂಗೆ ನಿಮ್ಮ ಥರ ಅಡುಗೆ ಮಾಡಕ್ಕೆ ಬರಲ್ವಲ್ಲ. ಕಲ್ತ್ಕೋ. ಯಾರು ಕಲಿಸ್ತಾರೆ? ನೀವು ಕಲಿಸ್ತೀರಾ? ನೀವು ಕಲಿಸ್ಕೊಟ್ರೆ ನಾನು ಏನು ಎಡವಟ್ಟಿಲ್ಲ ಕಲ್ತ್ಕೊಂಡು ಮಾಡ್ತೀನಿ. ಓ ಸರಿಯಾಗಿ ಲಾಕ್ ಆಗ್ತಿದ್ದಾಳೆ. ಪ್ಲೀಸ್ ಏಜೆ, ನೀವೇ ಅವಳಿಗೆ ಕಲಿಸಿ. ಅವಳೇನಾದರೂ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರೆ ಅವತ್ತಿನ ಥರ ಆಗತ್ತೆ. ಅದೆಲ್ಲ ಬೇಡ. ಅದಕ್ಕೆ ನೀವೇ ಹೇಳ್ಕೊಡಿ ಪ್ಲೀಸ್. ಹೌದು ಏಜೆ, ಇವಳು ಕೈ ಅಡುಗೆ ನಮ್ಗಳಿಗೂ ತಿನ್ನಕ್ಕಾಗಲ್ಲ. ನೀವೇ ಹೇಳ್ಕೊಟ್ಬಿಡಿ. ನಾಳೆ ಸಾಯಂಕಾಲ. ಸಾರಿ ಕೂತ್ಕೊಳ್ಳಿ. ಅಮ್ಮ, ಆ ಡ್ರೆಸ್ ಎಲ್ಲಿಟ್ಟಿದ್ಯಮ್ಮ? ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಅಲ್ಲೇ ಎಲ್ಲೋ ಇರುತ್ತೆ, ಸರಿಯಾಗಿ ಹುಡುಕೆ ಮಡಚಿ ಮುಂದೆ ತಗೊಂಡು ಬಂದು ಕೊಟ್ರೆ ಸರಿಯಾಗಿ ಎತ್ತಿಟ್ಕೊಡಲ್ಲ. ಆಮೇಲೆ ನಮ್ಮನ್ನೇ ಕೇಳೋದು. ನೋಡು, ಅಲ್ಲೇ ಇರುತ್ತೆ, ಹುಡುಕು. ಸರಿ, ಬೈಬೇಡ, ನಾನೇ ಹುಡುಕ್ತೀನಿ ಬಿಡು. ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ದೇವ್. ನನಗೋಸ್ಕರ ಕೈ ಕಟ್ ಮಾಡ್ಕೊಂಡ್ರಿ, ನನಗೋಸ್ಕರ ಸಾಯಕ್ಕೆ ಹೋಗಿದ್ರಿ. ನನ್ನನ್ನಿಷ್ಟು ಪ್ರೀತಿಸು ನಿಮ್ಮನ್ನು ಬಿಟ್ಟು ನನ್ನ ಕೈಲಿರೋಕ್ಕಾಗ್ತಿಲ್ಲ ದೇವ್. ಅಮ್ಮನ ಕಂಡೀಷನಿಗೇನೋ ಒಪ್ಕೊಂಡು ನಿಮ್ಮಿಂದ ದೂರ ಇದ್ದೀನಿ. ಆದರೆ ಪ್ರತಿ ಕ್ಷಣ ನೀವು ನನಗೆ ನೆನಪಾಗ್ತೀರಾ ದೇವ್. ನಿಮ್ಮನ್ನು ಪ್ರತಿ ಕ್ಷಣ ನೋಡಬೇಕು, ಪ್ರತಿ ಕ್ಷಣ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಅದು ಹೇಗೆ ನಿಮ್ಮನ್ನು ಬಿಟ್ಟು ದೂರ ಇದ್ದೀನಿ ಅಂತ ನನಗೆ ನಂಬಕ್ಕಾಗ್ತಿಲ್ಲ. ಯಾರ ಮಾತು ಕೇಳಬಾರ್ದು, ನಿಮ್ಮ ಮಾತೇ ಕೇಳಬೇಕು ಅಂತ ಅನ್ಸುತ್ತೆ. ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕಂತ ಅನ್ಸುತ್ತೆ. ಸಿಗ್ತೇನೆ. ಅರೆ, ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನಿಂತಿದ್ಯಾ? ಲವ್ ಯು ದೇವ್. ಐ ಲವ್ ಯು ಸೋ ಮಚ್. ನಾನು ನನ್ನ ಮಗಳಿಗೆ ಬೇಲಿ ಹಾಕಿದೆ, ಆದರೆ ಅವಳ ಮನಸ್ಸಿಗೆ ಬೇಲಿ ಹಾಕೋದಕ್ಕೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ಬೇಲಿ ಹಾರ್ತಾನೆ ಇದ್ದಾಳೆ. ಈಗೇನು ಮಾಡಲಿ? ನಾನು ಇಷ್ಟು ಕಂಟ್ರೋಲ್ ಮಾಡಿದ್ರು ಅವಳು ಅವನನ್ನು ಮರಿತಿಲ್ಲ. ಮನಸ್ಸಲ್ಲಿ ಇನ್ನೂ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದಾಳೆ. ಹೀಗೆ ಬಿಟ್ಟರೆ ನನ್ನ ಮಗ ದೇವ್ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಡ್ತಾನೆ. ಇವಳು ಎಂಥ ದೊಡ್ಡ ಮುಂಡೆದು ಅಂದರೆ ಒಳ್ಳೇದು ಕೆಟ್ಟದು ಏನು ಗೊತ್ತಾಗಲ್ಲ. ಏನಾದರೂ ಮಾಡಲೇಬೇಕಲ್ಲ. ಏನು ಮಾಡಲಿ? ಪವಿತ್ರ ಅವ್ರಿಗೆ ಹುಷಾರಿಲ್ವಲ್ಲ, ಅವ್ರನ್ನ ನೋಡ್ಕೋಬೇಕು. ಎಸ್, ಕರೆಕ್ಟ್. ದೇವ್ ಹೇಳ್ತಿ ಪವಿತ್ರ ಪರಿಸ್ಥಿತಿ ಈಗ ಸರಿ ಇಲ್ಲ. ಅವಳು ಕೋಮದಲ್ಲಿದ್ದಾಳೆ.
ಈಗ ನಾನು ಏನು ಮಾಡಬೇಕು ಅಂತ ನನಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಹೌದು ಹೌದು ಹೌದು, ಇದೇ ಸರಿಯಾದ ದಾರಿ. ನಾಟಕ ಆಡ್ಕೊಂಡೆ ಏಜೆ ಕೈಯಿಂದ ಲೀಲಾ ತಪ್ಪಿಸ್ಕೊಂಡ್ಬಿಟ್ಲು. ಎಲ್ಲಿ ತಪ್ಪಿಸ್ಕೊಂಡ್ಲು? ನಾನು ಸರು ಇಬ್ರು ಪ್ಲಾನ್ ಮಾಡಿಕೊಂಡು ಒಳ್ಳೆ ಪರ್ಮನೆಂಟ್ ಆಗಿ ಲಾಕ್ ಮಾಡಿದ್ದೀವಲ್ಲ. ಏನು ಹೇಗೆ ಲಾಕ್ ಮಾಡಿದ್ದೀರಾ? ಹೇಗೆ ಅಂದರೆ ಏಜೆ ಕೈಲೇ ಅಡುಗೆ ಹೇಳಿಸ್ಕೊಳ್ಳೋ ಹಾಗೆ ಮಾಡಿದ್ದೀವಲ್ಲ. ಪರ್ಫೆಕ್ಷನಿಸ್ಟ್ ಏಜೆಗೂ ಈ ಎಡವಟ್ ಲೀಲಂಗೂ ಎಲ್ಲಿಂದ ಎಲ್ಲಿಗೆ ಮ್ಯಾಚು? ಅವಳೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಸಾಕು, ಅವಳನ್ನೇ ಕುಕ್ಕರಿಗೆ ಹಾಕಿ ಕೂಗಿಸ್ಬಿಡ್ತಾರೆ ಅಷ್ಟೇ. ಕರೆಕ್ಟಾಗೆ ಹೇಳಿದೆ. ಈಜೆ ಹತ್ರ ಅಡುಗೆ ಹೇಳಿಸ್ಕೊಳ್ಳೋದು ಅಂದರೆ ತುಂಬ ಈಸಿ ಅನ್ಕೊಂಬಿಟ್ಟಿದ್ದಾಳೆ. ಈಜೆ ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ಅದನ್ನು ಪಾತ್ರೆ ಒಳಗೆ ಹಾಕೋವರೆಗೂ ತುಂಬ ರೂಲ್ಸ್ ಮಾಡ್ತಾರೆ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕೇಳಿ ಕೇಳಿ ಅವಳಿಗೆ ತಲೆ ಕೆಡತ್ತೆ. ಅಲ್ಲ, ಅವಳಿಗೆ ಎಣ್ಣೆಗೆ ಸಾಸಿವೆ ಹಾಕ್ಬೇಕಾ ಸಾಸಿವೆಗೆ ಎಣ್ಣೆ ಹಾಕ್ಬೇಕಾ ಅನ್ನೋ ಕನ್ಫ್ಯೂಷನು. ಅವಳ ಕ್ಲಾರಿಟಿಗೆ ಬರೋದ್ರೊಳಗಡೆಗೆ ಏಜೆ ಕೋಪದಲ್ಲಿ ಅವಳ ಕೈನೇ ಎಣ್ಣೆ ಒಳಗದ್ದು ಒಗ್ಗರಣೆ ಮಾಡಿಬಿಟ್ಟಿರ್ತಾರೆ ಅಷ್ಟೇ. ಅಂದರೆ ಇವತ್ತಿಂದ ಅವಳ ಬ್ಯಾಡ್ ಟೈಮ್ ಶುರು ಆಯಿತು. ನಾನು ನೀನು ಇಬ್ರು ಸೇರ್ಕೊಂಡು ಮಾಡಿರೋ ಪ್ಲ್ಯಾನಿಂದ ಅವಳ ಏಜೆ ಕೈಲಿ ಲಾಕ್ ಮಾಡಿಸ್ಬಿಟ್ಟಿದ್ದೀವಿ. ನೀವು ಅನ್ಕೊಂಡಷ್ಟು ದಡ್ಡಿ ಅಲ್ಲ ಅವಳು. ಆ್ಯಕ್ಚುಯಲ್ ಆಗಿ ಲಾಕ್ ಆಗಿದ್ದು ಅವಳಲ್ಲ, ನೀವು. ಎಸ್, ನೋಡ್ತಾ ಇರಿ, ಇನ್ನೊಂದು 2-3 ದಿನದಲ್ಲಿ ನಿಮಗೆ ಗೊತ್ತಾಗತ್ತೆ. ಅಂದರೆ ಏಜೆ ಎಷ್ಟು ಡೇಂಜರಸ್ ಅಂತ ಅವಳಿಗೆ ಗೊತ್ತು. ಅದು ಗೊತ್ತಿದ್ದು ಏಜೆ ಹತ್ರ ಅಡುಗೆ ಹೇಳಿಸ್ಕೊಳಕ್ಕೆ ರೆಡಿಯಾಗಿದ್ದಾಳೆ ಅಂದರೆ ನೀವು ಯೋಚನೆ ಮಾಡಿ. ಅವಳು ಏನೋ ಸ್ಕೆಚ್ ಹಾಕ್ಕೊಂಡೆ ಈ ಡೀಲ್ ಮಾಡ್ಕೊಂಡಿದ್ದಾಳೆ. ಕರೆಕ್ಟಾಗಿ ಹೇಳಿದ್ರಿ ಸೊಸೆ ನಂಬರ್ 1. ಈ ಮನೆಯಲ್ಲಿ ನೀನು ನನ್ನ ಅರ್ಥ ಮಾಡ್ಕೊಂಡ ಹಾಗೆ ಇನ್ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನನಗೆ ನಿನ್ನ ಕಂಡ್ರೆ ಫುಲ್ಲು ಲವ್ವು. ನಿಮ್ಮಿಬ್ರು ತಂಗಿರಿದಾರಲ್ಲ, ಏಜೆ ಹತ್ರ ಹೋಗಿ ಚಾಡಿ ಹೇಳುವಾಗ ನೀನೆ ಗಪ್ ಚುಪ್ಪಾಗಿ ನಿಂತಿದ್ದೆ. ಆಗಲೇ ಅರ್ಥ ಆಯ್ತು ನೀನು ನನ್ನ ಸೈಡು ಅಂತ. ಏನು ದುರ್ಗಾ ಅಕ್ಕ ನಿನ್ನ ಸೈಡಾ? ಅಯ್ಯೋ, ನಾನು ನೋಡಿ ಹೋಗಿ ಹೋಗಿ ಇವ್ರ ಮುಂದೆ ಮಾತಾಡ್ತಿದ್ದೀನಿ. ನಮ್ಮಿಬ್ರು ಸೀಕ್ರೆಟು ನಮ್ಮ ಮಧ್ಯೆನೇ ಇರಬೇಕಲ್ಲ ದುರ್ಗಾ? ಸೀಕ್ರೆಟಾ? ಏನು? ನಿಮ್ಗೆ ಯಾಕದು? ಚಿಕ್ಕವರು ಚಿಕ್ಕವರಾಗಿರ್ಬೇಕು. ಗಾಟ್ ಇಟ್? ಅಲ್ಲ, ನಾವು ದೊಡ್ಡವ್ರ ಮಧ್ಯ ಚಿಕ್ಕವ್ರದ್ದೇನು ಮಾತು? ನಾನು ನನ್ನ ದೊಡ್ಡ ಸೊಸೆ ಪರ್ಸ್ನಲ್ ಆಗಿ ಮಾತಾಡಬೇಕು. ಹೋಗಿ ಹೋಗಿ, ನೀವು ಹೋಗಿ, ಇಬ್ರು ಹೋಗಿ. ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿದ್ಯಾ? ಎಲ್ಲಿಗೆ ಹೊರಟಿದ್ಯಾ ದಿಬ್ಬಣ? ಕೇಳಿಬಿಟ್ರಾ? ಯಾರಾದರೂ ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಎಲ್ಲ ಬೇರೆಯವ್ರಿಗೆ ಕಣೆ. ನಿನ್ನನ್ನ ಎಲ್ಲಿಗೆ ಹೋಗ್ತಾ ಇದೀಯಾ, ಏನು ಮಾಡ್ತಾ ಇದೀಯಾ ಅಂತ ಕೇಳದೇ ಇದ್ರೆ ನಮ್ಮನೇನೆ ಮುಳುಗಿಸ್ಬಿಡ್ತೀಯ. ಹೌದೌದು, ಭಾರಿ ಮುಳುಗಿಸ್ಬಿಟ್ಟಿದ್ದೀನಿ. ರೇವತಿ ಏನಮ್ಮ? ನಡಿಯ ಹೋಗೋಣ. ಎಲ್ಲಿಗೆ? ಅಯ್ಯೋ, ನಿಂದು ಅದೇನಾ? ಇನ್ನೆಲ್ಲಿಗೆ ಹೋಗ್ಲಿ? ನಿಮ್ಮ ಅಕ್ಕನ ಮನೆಗೆ. ಅಕ್ಕನ ಮನೆಗ? ನಿನ್ನೆ ತಾನೇ ಬಂದು ಹೋಗಿದ್ದಾಳೆ, ಮತ್ತೆ ಇವತ್ತು ಯಾಕೆ? ಯಾಕೆ ಹೋಗ್ಬಾರ್ದು ಅಂತ ಏನಾರ ಕಾನೂನು ಇದೆಯಾ? ಅವಳು ಬಂದ್ಲು, ನಾವು ಹೋಗ್ತಿದ್ದೀವಿ ಅಷ್ಟೇ.
ನನ್ನ ಮಗಳು ಆ ದೊಡ್ಡ ಮನೆಗೆ ಯಜಮಾನಿ ಆಗಿದ್ದಾಳೆ. ಈಗ ಅಲ್ಲಿ ಹೇಗೆಲ್ಲ ಮೆರೀತಿದ್ದಾಳೆ ಅಂತ ನೋಡೋ ಆಸೆ ಆಗಲ್ವಾ, ಅದಕ್ಕೆ. ನಿನ್ನ ಆಸೆಗಿಷ್ಟು ಪದೇ ಪದೇ ಹೆಣ್ಣು ಕೊಟ್ಟು ಮನೆಗೆ ಹೋಗ್ತಾ ಇದ್ರೆ ಮರ್ಯಾದೆ ಇರುತ್ತೇನೆ. ಅವ್ರು ಏನು ತಿಳ್ಕೊಳ್ಳಲ್ಲ ಹೇಳು. ಏನು ತಿಳ್ಕೊತಾರೆ? ಪಾಪ ಮಗಳನ್ನ ನೋಡಬೇಕು ಅನ್ಸಿದೆಯೇನೋ, ಬಂದಿದ್ದಾರೆ ಅಂತ ತಿಳ್ಕೊತಾರೆ. ಯಾರ ಹತ್ರ ಹೇಳ್ತಾ ಇದೆಯಾ ಈ ಕತೆ ಎಲ್ಲ? ನಿನ್ನೆ ತಾನೇ ಬಂದೋಗಿದ್ದಾಳೆ. ಮಗಳನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ನಗಲ್ವೇನೆ ಅವರು? ಅಯ್ಯ, ಯಾರೋ ಏನೋ ತಿಳ್ಕೊತಾರೆ ಅಂತ ನಾವು ನಮ್ಮ ಮಕ್ಕಳನ್ನ ಅಷ್ಟು ದೂರ ಬಿಟ್ಟು ಇರೋಕ್ಕಾಗುತ್ತೇನ್ರಿ? ಅಲ್ಲ ಚಂದ್ರಶೇಖರ್ ಸ್ವಾಮಿಗಳೇ, ನಿಮಗೆ ಅದು ಒಂದು ದಿವಸ ಇರ್ಬೋದು, ಆದರೆ ನನಗೆ 24 ಗಂಟೆ 1440 ನಿಮಿಷ 86,400 ಸೆಕೆಂಡ್ ಬಿಟ್ಟಿದ್ದೀನಿ. ರಾತ್ರಿ ಕಣ್ಣು ಮುಚ್ಚಿದ್ರೆ ಸಾಕು, ನನ್ನ ಮಗಳೇ ಕನಸಿಗೆ ಬರ್ತಾಳೆ, ಅಮ್ಮ ಅಮ್ಮ ಅಂತಾಳೆ. ಅದಕ್ಕೆ ನೆನೆ ಅವಳನ್ನ ನೋಡಬೇಕು ಅನ್ನಿಸ್ತು. ಹೀಗೋಗಿ ಹೀಗೆ ಬಂದ್ಬಿಡ್ತೀನಿ. ಒಟ್ನಲ್ಲಿ ಅಲ್ಲಿಗೆ ಹೋಗಬೇಕು ಅಂದರೆ ಯಾವುದಾದ್ರೂ ಒಂದು ಕತೆ ರೆಡಿ ಮಾಡಿ ಇಟ್ಕೊಂಡಿರ್ತಿ ಅಲ್ವಾ? ನೀವೇನ್ರಿ ನೀವು? ಆ ಮನೆಯಲ್ಲಿ 3 ಜನ ಇದ್ದಾರಲ್ಲ ಸೊಸೇಂದ್ರ, ಹಂಗೆ ಆಡ್ತಾರೆ ನಿಮ್ಮಪ್ಪ. ನಿಮ್ಮ ತಲೆ ಮೇಲೆ ಕೂತ್ಕೊಂಡು ಹೋಗ್ತೀನಿ ಅನ್ನ, ಆಟನೋ ಟ್ಯಾಕ್ಸಿನಲ್ಲೋ ಹೋಗೋಣ ಅಂದೆ. ನೋಡಿ, ಇಷ್ಟ ಇದ್ದರೆ ನೀವು ಬನ್ನಿ, ಇಲ್ಲಾಂದರೆ ಏನೋ ರಿಪೇರಿ ಮಾಡ್ತಾ ಇದ್ದೀರಲ್ಲ ಅದನ್ನು ಮಾಡ್ಕೊಂಡಿರಿ. ನಿಮಗೆ ನಿಮ್ಮ ಮಗಳ ಮೇಲೆ ಪ್ರೀತಿ ಇದ್ದರೆ ಬರ್ಬೋದು, ನಮಗೆ ಇದೆ, ನಾವು ಹೋಗ್ತಾ ಇದ್ದೀವಿ. ನಮಗೆ ನಮ್ಮ ಮಗಳ ಮೇಲೆ ನಿಜವಾದ ಪ್ರೀತಿ ಇದೆ, ನಿಂತರ ನಾಟಕದ ಪ್ರೀತಿ ಅಲ್ಲ. ಏನ? ನಂದು ನಾಟಕದ ಪ್ರೀತಿನಾ? ಏನಂದ್ರಿ ನೀವು? ಇನ್ನೊಂದ್ಸಲ ಹೇಳಿ, ಹೇಳ್ರಿ. ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆಮ್ಮ, ಹೋಗ್ಬಿಟ್ಟ. ಹಾಗೆ ಬನ್ನಿ ದಾರಿಗೆ, ಸುಮ್ಮನೆ ನನ್ನ ಹತ್ರ ಜಗಳ ತಗೊಂಡು ಬಂದರೆ ಸರಿ ಇರಲ್ಲ. ಈಗೇನು ನೀವು ಬರ್ತೀರೋ ಬರಲ್ವೋ? ಅವಳನ್ನ ನೋಡಬೇಕು ಅಂತ ಆಸೆ ನನಗೂ ಇದೆ. ಆದರೆ ಇವತ್ತು ನೀವು ಹೋಗಿ ಬನ್ನಿ, ನಾನು ಇನ್ನೊಂದು ದಿನ ಹೋಗ್ತೀನಿ. ಸರಿ ಸರಿ, ಮನೆ ಜೋಪಾನ. ಬಾಯ್, ನಡಿ ಹೋಗೋಣ. ಇರಮ್ಮ, ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ. ಬೇಡ ಕಣೆ, ಇದೇ ತುಂಬ ಚೆನ್ನಾಗಿದೆ. ನೀನೇ ಚೇಂಜ್ ಮಾಡು ಅಂದೆ. ಅಯ್ಯೋ ಅವಾಗಂದೆ, ಇವಾಗ ನಡಿ. ಅಲ್ಲಿ ನಿನ್ನ ಪರ್ಸಿದೆ ಎಲ್ಲ ಎತ್ಕೋ ಅದನ್ನ. ಸರು, ಈಸ್ಟು ವೆಸ್ಟು ಎರಡೂ ಒಂದೇ ಕಡೆ ಹೋಗಿದೆ ಅಂದರೆ ಅಲ್ಲೇನು ನಡೀತಿರ್ಬೋದು? ನನಗೇನೋ ಅಲ್ಲಿ ರಾಜಿ ಸಂಧಾನ ನಡೀತಿದೆ ಅಂತ ಅನ್ನಿಸ್ತಿದೆ. ಅಕ್ಕ, ಯಾವುದಕ್ಕೂ ನಾನು ನೀನು ಇಬ್ಬರು ಸೂಟ್ ಕೇಸ್ ರೆಡಿ ಮಾಡಿಟ್ಕೊಳ್ಳೋದು ಒಳ್ಳೇದು. ಅಂದರೆ ಅಲ್ಲಿ ಆಗ್ತಿರೋ ಬೆಳವಣಿಗೆ ನೋಡ್ತಿದ್ರೆ ದುರ್ಗಾ ಅಕ್ಕ ಸೈಲೆಂಟಾಗಿ ಲೀಲನ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ರ ಅನ್ನಿಸ್ತಿದೆ. ವಾಟ್? ನಮ್ಮ ದುರ್ಗಾಕ್ಕ ಅವಳ ಗ್ಯಾಂಗ್ ಸೇರೋದಾ? ನೋ ವೇ. ಮತ್ತೆ ಅವಳನ್ನ ಸೈಡಿಗೆ ಕರ್ಕೊಂಡೋಗಿ ಮಾತಾಡೋವಂಥದ್ದು ಏನಿತ್ತು? ಅವಳನ್ನ ಹೆದರ್ಸಕ್ಕೆ ಕರ್ಕೊಂಡು ಹೋಗಿರ್ಬೋದು. ಹಾಗಿದ್ಮೇಲೆ ನಮ್ಮಿಬ್ಬರನ್ನ ದೂರ ಕಳಿಸೋವಂಥದ್ದೇನಿತ್ತು? ನಾವು ಮುಂದೆನೇ ಮಾತಾಡ್ಬೋದಿತ್ತಪ್ಪ. ಅದರಲ್ಲೂ ದುರ್ಗಾ ಅಕ್ಕ ನಾವು 3 ಜನ ಒಂದು, ನಮಗೆ ಒಗ್ಗಟ್ಟೇ ಶಕ್ತಿ ಅಂತ ಹೇಳ್ತಿದ್ರು. ಹೀಗಿದ್ದವರು ನಮಗೆ ಹೋಗಿ ಅಂತ ಸನ್ನೆ ಮಾಡಿಬಿಟ್ರು. ಇದೆಲ್ಲ ನೋಡಿದ್ರೇ ಗೊತ್ತಾಗತ್ತೆ ಅಕ್ಕ ಪಾರ್ಟಿ ಚೇಂಜ್ ಮಾಡಿದ್ದಾರೆ ಅಂತ. ಹೌದಾ? ಸದ್ಯದ ಪರಿಸ್ಥಿತಿಲಿ ನಾವು ಲೀಲನ್ ಹಿಂದೆ ಹೋದ್ರೇ ಸೇಫ್. ಬಿಕಾಸ್ ಆಪೋಸಿಷನ್ ಪಾರ್ಟಿಗಳು ಒಂದಾದ್ಮೇಲೆ ನಾವು ಪ್ರಾದೇಶಿಕ ಪಕ್ಷ ಏನು ಮಾಡೋಕ್ಕಾಗತ್ತೆ? ಬಟ್ ಸ್ಟಿಲ್ ನಮ್ಮ ದುರ್ಗಾಕ್ಕ ಅಷ್ಟು ಈಸಿಯಾಗಿ ಅವಳು ಬೀಸೋ ಬಲೆಗೆ ಬಿದ್ದುಬಿಡ್ತಾರ? ಹುಲಿ ಹಸ್ಕೊಂಡಿದ್ರು ಹುಲ್ ತಿನ್ನಲ್ಲ. ಅದೆಲ್ಲ ಓಲ್ಡ್ ಸೇಯಿಂಗ್ಸ್ ಅಕ್ಕ. ಹಸಿವು ಜಾಸ್ತಿ ಆದರೆ ಏನು ಬೇಕಾದರೂ ಆಗತ್ತೆ. ದುರ್ಗಾ ಅಕ್ಕಂಗೆ ಈಗ ಅಧಿಕಾರದ ಹಸಿವು ಬಂದಿದೆ, ಅದಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತಾರೆ. ಹೌದಾ? ಈಗ ನೋಡು, ದುರ್ಗಾ ಅಕ್ಕ ಏನೇ ಸರ್ಕಸ್ ಮಾಡಿದ್ರು ಲೀಲಾನ್ ಬಗ್ಸೋದಕ್ಕಾಗಲಿಲ್ಲ. ಎಲ್ಲ ಕಡೆ ಅವರೇ ಸಿಕ್ಕಾಕೊಂಡ್ರು. ಅದಕ್ಕೆ ಸುಮ್ಮನೆ ಯಾಕೆ ಅವಳಿಂದ ಪನಿಷ್ಮೆಂಟ್ ತಗೋಬೇಕು ಅಂತ ಅವ್ರು ರಾಜಿ ಆಗ್ತಿದ್ದಾರೆ ಅನ್ಸುತ್ತೆ. ನೀನು ಹೇಳೋದೆಲ್ಲ ನೋಡ್ತಿದ್ರೆ ಇರ್ಬೋದೇನೋ ಅನಿಸ್ತಿದೆ ನನಗೆ. ಇರ್ಬೋದು ಅಲ್ಲ, ನನಗಂತೂ ಕನ್ಫರ್ಮ್. ದುರ್ಗಾ ಅಕ್ಕ ಡಿಸಿಪ್ಲಿನ್ ಅನ್ನೋ ಏಜೇನೆ ಅವ್ರ ಕಡೆ ಮಾಡ್ಕೊಂಡ್ರು. ಇನ್ನು ಲೀಲಾನ್ ಬಿಡ್ತಾರಾ? ಸುಮ್ಮನೆ ನಮ್ಮ ಮುಂದೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ಅದಕ್ಕೆ ನಮ್ಮನ್ನ ದೂರ ಕಳಿಸಿದ್ರು. ಅಬ್ಬಾಬಾ, ಯಾರನ್ನು ನಂಬೋದು ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಆದರೆ ಬಲಿಕ ಬಕ್ರ ಆಗ್ತಿರೋದು ನಾವು. ಅಲ್ಲ, ನನಗೆ ಅಧಿಕಾರ ಬಂದಿದ್ದ ಮೊದಲನೇ ದಿನಾನೇ
ವೆರೈಟಿ ಅಡುಗೆ ಮಾಡು ಅಂದರೆ ಈ ಬಡಪಾಯಿ ಜೀವ ಎಲ್ಲಿ ಹೋಗಬೇಕು? ಒಟ್ಟಿನಲ್ಲಿ ನಾನು ಏನೇ ಮಾಡಿದ್ರು ನನ್ನನ್ನು ಟಾರ್ಗೆಟ್ ಮಾಡೋದು ಮಾತ್ರ ಬಿಡಲ್ಲ ಅಲ್ವಾ? ಸದ್ಯ ನಿಂಗೆ ಈಗಲಾದರೂ ಗೊತ್ತಾಯ್ತಲ್ಲ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅದೆಲ್ಲ ಬಿಡಿ. ಆದರೆ ನಿಮಗೆ ಇಮಿಡಿಯೇಟ್ ಆಗಿ ಒಂದು ವಿಷಯ ಗೊತ್ತಾಗಬೇಕಾಗಿದೆ. ಈ ಲೀಲಾ ಮಾತಾಡಿದ್ರೆ ಒಂದರ್ಥ, ಸೈಲೆಂಟ್ ಆಗಿದ್ದಾಳೆ ಅಂದರೆ 100 ಅರ್ಥ. ಈ ಅಡುಗೆ ಅನ್ನೋ ಆಟದಲ್ಲಿ ಲಾಕ್ ಆಗಿರೋದು ನಾನಲ್ಲ, ನೀವು ಮತ್ತು ನಿಮ್ಮೆರಡು ಬಾಡಿ ಗಾರ್ಡ್ಗಳು. ಲೀಲಾ ಲೀಲಾ ಇಷ್ಟಕ್ಕೆ ಉರ್ಕೋಬೇಡಿ ಸೊಸೆ ನಂಬರ್ 1. ಹೆವಿ ಬಿಲ್ಡಪ್ನಲ್ಲಿ ಶೂಟ್ ಮಾಡಿ ಝೂಮ್ ಇನ್ ಝೂಮ್ ಔಟ್ ಹಾಕಿ ಬಿಲ್ಡಪ್ ಮಾಡಿ ಹೇಳಬೇಕಾಗಿರೋ ವಿಷಯ ಇನ್ನೊಂದಿದೆ. ಹೌದು, ನೀವು ಹೇಳೋದು ನಿಜ. ಏಜೆ ಅಂದರೆ ನಂಗೆ ವಿಪರೀತ ಭಯ. ಆದವ್ರ ಹತ್ರ ಅಡುಗೆ ಹೇಳ್ಸ್ಕೊಳಕ್ಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ನಿಮ್ಮ ಬಾಯಿ ಮುಚ್ಚೋಕೆ ನಾನು ಯೂಸ್ ಮಾಡಿರೋ ಟ್ರಿಕ್ಕು. ನಾನು ಅಡುಗೆ ಮಾಡಿ ಬಡಿಸಿದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕ್ಯಾತೆ ತೆಗಿತೀರಾ. ಅದೇ ಏಜೆ ಹೇಳ್ಕೊಟ್ರು ಅಡುಗೆ ಮಾಡಿದ್ರೆ ಉಪ್ಪು ಹುಳಿ ಖಾರ ಏನೂ ಇಲ್ಲ ಅಂದರೂ ಬಾಯಿ ಮುಚ್ಕೊಂಡು ತಿಂತೀರಾ. ಯಾಕಂದ್ರೆ ಅದು ನಿಮ್ಮ ಮಾವ ಹೇಳ್ಕೊಟ್ಟಿರೋದಲ್ವಾ. ನಾನು ಮಾಡಿರೋ ಅಡುಗೆಗೆ ನೀವು ಬೈಬೋದು, ಆದರೆ ಏಜೆ ಹೇಳ್ಕೊಟ್ಮೇಲೆ ನಾನು ಮಾಡಿರೋ ಅಡುಗೆಗೆ ಹೇಗೆ ಬೈಯೋಕ್ಕಾಗತ್ತೆ? ಹಾಗೇನಾದರೂ ನೀವು ಮಾಡಿದ್ರೆ ನೀವು ಏಜೆ ಬೈದ ಹಾಗೆ. ಹೆಂಗೆ ನಾವು ಏನು ಹೇಳಬೇಕು ಅಂತ ಗೊತ್ತಾಗದೆ ನಗ್ತಾ ಇದ್ದೀರಾ? ಅಲ್ಲ, ನಿನ್ನ ಯೋಚನಾ ಶಕ್ತಿ ಇಷ್ಟು ವೀಕ್ ಇದೆಯಲ್ಲ ಅಂತ ನಗು ಬಂತು. ನೀನೊಬ್ಳೆ ಬುದ್ಧಿವಂತಲು ಅಂತ ಅನ್ಕೋಬೇಡಲಿಲ್ಲ. ಉಪ್ಪು ಒಂದೇ ಇರ್ಬೋದು, ಆದರೆ ಅದನ್ನ ಯಾರು ಹಾಕ್ತಾರೆ, ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ ಅನ್ನೋದ್ರ ಮೇಲೆ ಅಡುಗೆ ರುಚಿ ಡಿಪೆಂಡ್ ಆಗಿರೋದು. ಏಜೆ ಅಡುಗೆ ಹೇಳ್ಕೊಟ್ಟ ತಕ್ಷಣ ಎಕ್ಸ್ಪರ್ಟ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಹೇಳ್ಕೊಡೋ ಕಲೆ ಅವ್ರಿಗಿದೆ, ಕಲಿಯೋ ತಲೆ ನಿನಗಿದೆಯಾ? ಯಾಕೆ ಅಂದ್ರೆ ಏಜೆನೆ ಲೀಲಾ ಲೀಲಾನೆ. ಈ ಡಿಫ್ರೆನ್ಸು ನಿನಗಿನ್ನೂ ಗೊತ್ತಾಗ್ಲಿಲ್ವಲ್ಲ? ಅಂದರೆ ನನ್ನ ಕೈಯಲ್ಲಿ ಅಡುಗೆ ಕಲಿಯೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ? ಕಲಿಯೋದಲ್ಲ, ಪರ್ಫೆಕ್ಟ್ ಏಜೆ ಜೊತೆಲಿ ಅಡುಗೆ ಮನೇಲಿ ಒಂದು ಕ್ಷಣ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಗುರುಗಳು ಸ್ಟೇಟ್ಗೆ ಫಸ್ಟ್ ಬಂದರು ಅಂತ ಅವ್ರ ಶಿಷ್ಯಂದ್ರೆಲ್ಲ ಫಸ್ಟ್ ಬರ್ತಾರಾ? ನಿನ್ನಂಥ ಫೇಲ್ ಆಗೋ ಕ್ಯಾಂಡಿಡೇಟ್ಸು ಇರ್ತಾರೆ. ಒಟ್ನಲ್ಲಿ ಏಜೆ ಕೈಲಿ ಅಡುಗೆ ಹೇಳಿಸ್ಕೋತೀನಿ ಅಂತ ಹೇಳಿ ನಿನ್ನ ಗುಂಡಿನ ನೀನೇ ತೋಡ್ಕೊಂಡಿದ್ಯಾ. ಕಲಿಯೋ ಹಂತದಲ್ಲಿ ಕಣ್ಣಲ್ಲಿ ನೀರಲ್ಲ, ರಕ್ತಾನೆ ಬರುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್.